ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಡಿಕೆ ಶಿವಕುಮಾರ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಡಿಕೆಶಿ ಹೇಳಿಕೆಗೆ ಟಿಬಿ ಜಯಚಂದ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಗೀತೆ ಹೇಳುವ ಅವಶ್ಯಕತೆ ಇರಲಿಲ್ಲ, ಅದರ ಬದಲು ಒಂದೇ ಮಾತರಂ ಹೇಳಬಹುದಿತ್ತಲ್ವಾ? ಸದನದಲ್ಲಿ ಅನಾವಶ್ಯಕವಾಗಿ ಆ ಗೀತೆಯನ್ನ ಹೇಳಿದ್ಯಾಕೆ ಅನ್ನುವಂತಹ ವಿಚಾರವನ್ನ ಕೇಳ್ತಾ ಕ್ಷಮೆ ಕೇಳಿರುವುದು ಅವರ ದೊಡ್ಡ ಗುಣ ಅಂತ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದನ್ನು ಹೇಳೋದ್ ಬದಲು ಒಂದೇ ಮಾತರಂ ಹೇಳ್ಬೋದಾಯಿತು. ಒಂದೇ ಮಾತರಂ ನಾವೆಲ್ಲರೂ ಕೂಡ ಆಡ್ತಕ್ಕಂಥದ್ದು. ಇಲ್ಲಿ ಈ ದೇಶಕ್ಕೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು, ಆ ಧರ್ಮ ಜಾತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆ ಸಂದೇಶವನ್ನು ಕೊಡ್ತಕ್ಕಂಥ ಒಂದೇ ಮಾತರಂ ಹೇಳ್ಬೋದಾಗಿತ್ತು. ಅದರ ಅವಶ್ಯಕತೆ ಇರಲಿಲ್ಲ. ಈಗ ನಾನು ಕಾಂಗ್ರೆಸ್ ಪಾರ್ಟಿನ ಸೇರಿ 1968-69ರಲ್ಲಿ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗ ನಾನು ಅವಾಗ ಫಸ್ಟ್ ಇಯರ್ ಲಾ ಓದ್ತಾ ಇದ್ದೆ. ಆಗ ಆವತ್ತಿನ ದಿನದಿಂದಲೂ ಕೂಡ ನಾವು ಕಾಂಗ್ರೆಸ್ಸನ್ನು ಸೇರಿದವರು. ಅಂದರೆ ಕಳೆದ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಕ್ರಿಯವಾದಂಥ ರಾಜಕಾರಣದಲ್ಲಿ ನಾನಿದ್ದೇನೆ. ಆವತ್ತಿಂದ